ಈ ಪೇಪರ್ಲಿ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ನ್ಯೂಸ್ಗಳು ಓದ್ತಿರ್ತೀರಲ್ಲ, ಹ್ಮ್ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ತಪ್ಪಲ್ವಾ? ಅಂತ ಓದ್ತೀರಾ, ಎಲ್ಲೋ ದರೋಡೆ, ಕೊಲೆ, ಸುಲಿಗೆಗಳ ಬಗ್ಗೆ ಓದ್ತೀರಾ, ಹ್ಮ್ ಭ್ರಷ್ಟಾಚಾರದ ಬಗ್ಗೆ ಓದ್ತೀರಾ, ಹ್ಮ್ ಯಾವುದೋ ರಾಜಕಾರಣಿನೋ ಅಧಿಕಾರಿನೋ ಏನೋ ಮಾಡಿರೋದ್ರ ಬಗ್ಗೆ ಹೋಲಿಸಿ ನೋಡ್ತೀರಾ. ಏನ್ ಅನ್ಸುತ್ತೆ ಅವಾಗೆಲ್ಲ? ಬೇಜಾರಾಗುತ್ತೆ. ಯಾಕೆ ಬೇಕು? ಒಬ್ಬ ಮನುಷ್ಯನಿಗೆ ಬದುಕಕ್ಕೆ ಎಷ್ಟು ದುಡ್ಡು ಬೇಕು? ಒಬ್ಬ ಮನುಷ್ಯನಿಗೆ ಕುತ್ಕೊಂಡು ಯೋಚನೆ ಮಾಡಿ, ಒಬ್ಬ ಮನುಷ್ಯನಿಗೆ ದುಡ್ಡು ಎಷ್ಟು ಬೇಕು? ಒಬ್ಬ ಮನುಷ್ಯನಿಗೆ ಪ್ರೀತಿ ಎಷ್ಟು ಬೇಕು? ಕಣ್ಣೀರು ಎಷ್ಟು ಬೇಕು? ಯಾವ್ದು ಜಾಸ್ತಿ ಬೇಕು? ಪ್ರೀತಿ ಕಣ್ಣೀರು ಜಾಸ್ತಿ ಬೇಕೋ ದುಡ್ಡು ಜಾಸ್ತಿ ಬೇಕೋ? ದುಡ್ಡು ಜಾಸ್ತಿ ಇದ್ದರೆ ಪ್ರೀತಿ ಕಣ್ಣೀರು ಸಿಕ್ಬಿಡುತ್ತಾ? ಪ್ರೀತಿ ಕಣ್ಣೀರು ಕಮ್ಮಿ ಆದರೆ ನೀವು ಬದುಕ್ಬಿಡ್ತೀರಾ? ನನಗೆ ಸುಮ್ಮನೆ ದುಡ್ಡು ಕೊಡಬೇಡಿ ಅಂತೀರಿ, ಕೆಲಸ ಕೊಡಿ, ಕೆಲಸ ಮಾಡ್ತೀನಿ, ದುಡ್ಡು ಕೊಡಿ ಅಂತೀರಿ, ಕಷ್ಟದಲ್ಲಿದ್ದೀರಿ, ನೋವಿದೆ, ಆದರೂ ಹೇಗಿದ್ದೀರಿ ಅಂದರೆ ಚೆನ್ನಾಗಿದ್ದೀನಿ ಅಂತೀರಿ. ಚೆನ್ನಾಗಿದ್ದೀನಿ ನೋಡು, ಆರೋಗ್ಯವಾಗಿ ಹೆಂಗಿದ್ದೀನಿ. ಇದ್ರ ನಡುವೆ ನಗ್ತೀರಿ. ನಗಬೇಕು, ಅಳ್ತಾ ಅಳ್ತಾ ನಗಬೇಕು, ನಗ್ತಾ ನಗ್ತಾ ಅಳ್ಬೇಕು, ಒಟ್ಟಿನಾಗ ನಗ್ತಾ ಇರಬೇಕು, ಅಳ್ತಾ ಇರಬೇಕು. ಯಾಕಂಗೆ? ಇದು ಜೀವನ. ಐ ಮಿಸ್ ಮೈ ಪೇರೆಂಟ್ಸ್. ಪೇರೆಂಟ್ಸ್ ಇರ್ಬೇಕಂಡ್ರೋ, ತಂದೆ ತಾಯಿ ಹೋದ್ಮೇಲೆ ಪಶ್ಚಾತ್ತಾಪ ಪಡೆದ್ರೆ ನಾನು ನೋಡು ಮತ್ತೆ ಭಯಕ್ಕೆ ಶುರು ಮಾಡ್ತೀನಿ. ಇರೋವಾಗೆ ಚೆನ್ನಾಗಿ ನೋಡ್ಕೊಳ್ಳಿ, ಹೆಂಡ್ತಿನೂ ಅಷ್ಟೇ ಹಂಗೆ ಚೆನ್ನಾಗಿ ನೋಡ್ಕೊಬೇಕು. ಪ್ರತಿದಿನ ಹೇಗೆ ಶುರು ಆಗುತ್ತೆ ನಿಮ್ಮದು? ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಿ? ಬೆಳಿಗ್ಗೆ ಒಂದು 8 o'clock. ನೀವೇ ಎದ್ದೇಳ್ತೀರಾ? ಆಮೇಲೆ 8 o'clock ಯಾವುದಾದ್ರೂ ವಿಡಿಯೋಗಳು ಸಿಗುತ್ತೆ, ಯಾವುದಾದ್ರೂ ವಿಡಿಯೋ ಬೆಸ್ಟ್ ನೋಡ್ತಾ ಇರ್ತೀರಿ. ಬೆಳಗ್ಗೆ ಎದ್ದು ಪೂಜೆ ಗೀಜೆ ಮಾಡ್ತೀರಿ? ಸ್ನಾನ, ಪೂಜೆ? ನಮ್ಮ ಅಪ್ಪ ಅಮ್ಮನೇ ದೇವ್ರು. ನಮ್ಮ ಅಪ್ಪ ಅಮ್ಮನೇ ದೇವ್ರು ನನಗೆ. ಬೇರೆ ದೇವ್ರ ಕೈ ಮುಗಿಯಲ್ವಾ? ಕೈ ಮುಗಿಯಾಗ ಗೌರವ ಕೊಡ್ತೀನಿ. ಯಾವುದೋ ದೇವರು, ಯಾವ ದೇವ್ರಿಗೂ ಕೈ ಮುಗಿಯಲ್ಲ, ಹಂಗೆ ಗೌರವ ಕೊಡ್ತೀನಿ ಅಷ್ಟೇ, ಬಟ್ ಕೈ ಮುಗಿಯಲ್ಲ. ಪ್ರಾರ್ಥನೆ ಮಾಡೋದು ಆ ಥರ ಇಲ್ಲ? ಇಲ್ಲ. ಅಪ್ಪ ಅಮ್ಮನ ಫೋಟೋ ನಮಸ್ಕಾರ ಮಾಡ್ತೀರಾ? ನಮಸ್ಕಾರ, ಈ ನಮಸ್ಕಾರ ಅನ್ನೋದು ಅದು ಮೀರಿ ನಾನು ಅವ್ರಿಗೆ. ಸರಿ, ಆಮೇಲೆ ತಿಂಡಿ ಮಾಡಲ್ಲ, ತಿಂಡಿ ಮಾಡಲ್ಲ, ಊಟ ಮಾಡಲ್ಲ. ಏನ್ ಮಾಡ್ತಿರ್ತೀರಿ ಅವಾಗೆಲ್ಲ? ಏನ್ ಮಾಡ್ತಿರ್ತೀರಿ? 10, 11, 12, 1 ಗಂಟೆ, 2 ಗಂಟೆ, 3 ಗಂಟೆ ಏನ್ ಮಾಡ್ತಿರ್ತೀರಿ? ಏನಾದರೂ ವಿಡಿಯೋಸ್ಗಳು ಹಾಕ್ತಿರ್ತೀನಿ. ಯಾವುದಾದ್ರು ವಿಡಿಯೋಗಳು ಫೋನ್ ಮಾಡ್ತಾರೆ, ಇಲ್ಲಿಗೆ ಎಷ್ಟಾಗಿ ಬನ್ನಿ, ಅಲ್ಲಿಗೆ ಎಷ್ಟಾಗಿ ಬನ್ನಿ, ಈ ಶಾರ್ಟ್ ಮೂವಿ ಮಾಡಿ ಹೋಗ್ತಿರ್ತೀರ, ಇಂಟರ್ವ್ಯೂಗೆ ಬನ್ನಿ. ಸಂಜೆ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀರಿ? ಸಂಜೆ ಒಂದು 5 ಗಂಟೆ, 5:15 ಮನೆಗೆ ಹೋಗಿ. ರಾತ್ರಿ ಊಟ ಎಷ್ಟೊತ್ತಿಗೆ ಮಾಡ್ತೀರಿ? ರಾತ್ರಿ ಊಟ ಒಂದು 7:30, 8 ಗಂಟೆ. ಈಗ ಕಣ್ಣು ಕಾಣಿಸೋದೇ ಇಲ್ವಾ? ಎಡಗಣ್ಣು ಬ್ಲರ್ರಾಗಿ ಕಾಣಿಸುತ್ತೆ. ಈ ಕಣ್ಣು ಕರೆಕ್ಟ್ ಆಗಿದೆಯಾ? ಈ ಕಣ್ಣು ಕರೆಕ್ಟ್. ಈ ಶೇವ್ಗಿವ್ ಎಲ್ಲ ಮಾಡಿ ಡೀಸೆಂಟ್ ಆಗಿ ಸ್ಮಾರ್ಟ್ ಆಗಿರ್ಬೋದಲ್ಲ, ಯಾಕೆ ಮಾಡಲ್ಲ? ಇಲ್ಲ, ನನ್ನ ಸ್ಟೈಲ್ ಇದೆ. ನೀವು ಹಿಂಗಿದ್ರೆ ಚಂದ ಅಂತ ಯಾರು ಹೇಳಿದಾರಾ? ತುಂಬಾ ಜನ ಹೇಳೋರೆ. ಹೆಣ್ಮಕ್ಳ ಗಂಡ್ ಮಕ್ಳ? ಇಬ್ರು. ಒಂದು ಆ ಕಾಲ ಇತ್ತಲ್ಲ, ಅಂದ್ರೆ ಒಂದು 10-12 ವರ್ಷದಿಂದ ಮೀಡಿಯಾದಲ್ಲಿ ಯಾವಾಗ್ಲೂ ನೀವೇ ಕಾಣಿಸ್ತಿದ್ರಿ, ಎಲ್ರು ನಿಮ್ಮನ್ನೇ ಫಾಲೋ ಮಾಡ್ತಿದ್ರು, ನೀವು ಹೇಳಿದ್ದೇ ಡೈಲಾಗು ಬರೋರು ಎಲ್ಲರೂ ಹಾಕ್ತಿದ್ರು. ಆಮೇಲೆ ನೀವು ಫುಲ್ ಸೈಲೆಂಟ್ ಆಗ್ಬಿಟ್ರಿ. ನೀವೆಲ್ಲಿದ್ದೀರಿ ಅಂತ ಯಾರಿಗೂ ಗೊತ್ತಿಲ್ಲ. ಥ್ಯಾಂಕ್ಸ್ ಟು ಮೀಡಿಯಾ, ಪ್ರೆಸ್, ಸೋಷಿಯಲ್ ಮೀಡಿಯಾ. ನನ್ನನ್ನು ಈ ಮಟ್ಟಕ್ಕೆ ನೀವು ತೊಗೊಂಡೋಗಿದ್ದೀರಾ. ನಿಮ್ಮಿಂದ ನನಗೆ ಪ್ರೀತಿ ಕಣ್ಣೀರು ಸಿಕ್ತಿರೋದು. ನಿಮ್ಮನ್ನು ಯಾವಾಗೂ ನೆನ್ಸ್ಕೊತೀನಿ. ಆ್ಯಂಡ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನ್ನನ್ನು ನೀವು ಬೆಳೆಸಿದ ನಾನು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ಅದು ಯೂಸ್ ಮಾಡ್ಕೊಂಡಿದ್ದೀನಿ. ಹಿಂಗೆ ನೀವು ಬೇರೆಯವ್ರನ್ನೂ ಬೆಳೆಸಿ, ಇವಾಗ ಬೆಳೆಸ್ತಿದ್ದೀರಾ, ಬೆಳೆಸ್ಕೊಂಬನ್ನಿ, ಎಲ್ಲರೂ ಬೆಳೀರಿ. ಆ್ಯಂಡ್ ಎಲ್ಲರೂ ಬೆಳೆದ ಮೇಲೆ ತಂದೆ ತಾಯಿನ ಮಾರಿ ಕೊಡೋದು ಅಥವಾ ಕಟ್ಕೊಂಡು ಹೆಂಡ್ತಿನ ಮಾರಿ ಕೊಡೋದು, ಇದನ್ನು ನಾನು ಯಾವಾಗ ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೋ ಜನ ಮರೀತಾರೆ. ಯಾಕಂದರೆ ಗೆದ್ಮೇಲೆ ವೃದ್ಧಾಶ್ರಮಕ್ಕೆ ಹೋಗಿದ್ರಲ್ಲ? ಹೌದು. ಏನು ನೋಡಿದ್ರಿ? ಏನು ಅನ್ನಿಸ್ತು? ನಿಜವಾಗ್ಲೂ ನನಗೆ ಬೇಜಾರಾಯಿತು, ಅಷ್ಟು ಬೇಜಾರಾಯಿತು. ಅವ್ರು ಅಷ್ಟು ನೋಡ್ಕೊಂಡಿರ್ತಾರೆ. ಅವ್ರನ್ನ ಮಾತಾಡ್ಸಿದ್ರ ನೀವು ವೃದ್ಧಾಶ್ರಮದಲ್ಲಿ? ಮಾತಾಡ್ಸೋಕ್ಕಾಗಿಲ್ಲ, ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ನಂತರ ಅವರು ಸ್ವಲ್ಪ ಹುಚ್ಚುರ್ ಥರ ಅಂದ್ಕೊಂಡ್ರೆ. ಅದ್ಯಾಕೆ ಹಂಗೆ ಹೇಳ್ತೀರಿ? ನಂತರ ಅಲ್ಲ, ಹಂಗಂತಲ್ಲ, ಪಾಪ ಅಂಥವ್ರನ್ನೆಲ್ಲ ನೋಡ್ಕೊತವ್ರೆ. ಶಶಿಕಲಾ ಅವರು
ಅವರು ನಿಜವಾಗ್ಲೂ ಗ್ರೇಟ್ ಹ್ಯಾಟ್ಸ್ ಆಫ್ ಟು ಅಮ್ಮ. ಯಾಕಂದರೆ ಮಾನಸಿಕವಾಗಿ ಒಂದಷ್ಟು ಮಾನಸಿಕವಾಗಿ disturb ನೋವಿದ್ದೆ ಅವರು ಅವ್ರುಗಳ್ನೆಲ್ಲ ಕೂರಿಸ್ಬೇಕು, ಅವ್ರಿಗೆ ತಿನ್ನಿಸ್ಬೇಕು, ಅವ್ರು ಚೆನ್ನಾಗಿರೋರಿಗೆ ಕೂರಿಸ್ಬೋದು, ತಿನ್ನಿಸ್ಬೋದು, ಹೇಳಿದ್ರೆ ಕೇಳ್ತಾರೆ. ಹೇಳ್ದೆ ಕೆಲವರು ಕೇಳದೆ ಇರೋರಿಗೆ ಅವರೇ ಕೂರಿಸ್ಬೇಕು, ಅವರೇ ತಿನ್ನಿಸ್ಬೇಕು. ಈ ಮಟ್ಟಕ್ಕೆಲ್ಲ ಕಷ್ಟಗಳಿದೆ ಶಶಿಕಲಾ ಅವ್ರಿಗೆ. ನಿಜವಾಗ್ಲೂ ಅಮ್ಮ ನೀವು ಗ್ರೇಟ್. ನಾನು ಅದಕ್ಕೆ ಅಂದರೆ ನನಗೆ ನಮ್ಮ ಅಮ್ಮ ಜ್ಞಾಪನ ಬಂದರು. ಯಾಕಂದ್ರೆ ನಮ್ಮ ಅಮ್ಮ ಎಲ್ಲರಿಗೂ ಸಹಾಯ ಮಾಡ್ಕೊಂಬಂದವರು. ನೀವು ಸಹಾಯ ಮಾಡ್ತಿದ್ದೀರಾ, ನೀವು ನನಗೆ ಅಮ್ಮ ಥರ ಅಂದೆ. ಸಿನಿಮಾಗಳು ನೋಡ್ತೀರಾ? ಇಲ್ಲ, ಥಿಯೇಟ್ರಿಗೆ ಹೋಗಿ ಸಿನಿಮಾ ಎಲ್ಲ ನೋಡಲ್ಲ. ಇಷ್ಟ ಇಲ್ವಾ? ಇಲ್ಲ, ನೋಡಲ್ಲ. ಯಾಕೆ? ಬಿಟ್ಬಿಟ್ಟೆ. ಇಂಡಸ್ಟ್ರಿ ಬಿಟ್ಟೇ ಬಿಟ್ರಿ? ಇಂಡಸ್ಟ್ರಿ ಬಿಟ್ಟಿದ್ದೀನಲ್ಲ, ಸಿನಿಮಾ ನೋಡಲ್ಲ. ಹಾಡು ಕೇಳ್ತೀರಾ? ಯಾಕಂದ್ರೆ ನನಗೆ ಮತ್ತೆ ಏನಾದರೂ ಐಟಮ್ ಸಾಂಗ್ ಎಲ್ಲ ಇದ್ರೆ ತಿರ್ಗಾ ನನಗೆ ಕೋಪ ಬರುತ್ತೆ. ಅದೊಂದು ಕಲೆ ತಾನೇ, ನೃತ್ಯ ಅನ್ನೋದು, ಅಶ್ಲೀಲ ಅನ್ನೋದು ಕಲೆ ಆಗಲ್ಲ. ಓಕೆ, ಅದು ಅಸಭ್ಯ ಆಗುತ್ತೆ. ಅವಾಗ ಕೋಪ ಬರುತ್ತೆ. ಅವಾಗ ಮಾತಾಡ್ತೀರ ಜನ ಎದುರ್ಕೋತಾರೆ. ಹಂಗೆ ತಾನೇ ನಿಮ್ಮ ತಲೆಯಲ್ಲಿ ಇರೋದು ಯೋಚನೆ. ಕರೆಕ್ಟ್. ಸೊ ಫಿಲಮೇ ನೋಡೋದು ಬೇಡ ಅಂತ. ಹಾಡು ಕೇಳ್ತೀರಾ? ಹಾಡು ಕೇಳ್ತೀನಿ. ಯಾವ ಹಾಡು ಇಷ್ಟ ಆಯ್ತು ಇತ್ತೀಚೆಗೆ? ಎಲ್ಲ ಹಾಡುಗಳು ಇತ್ತೀಚೆಗೆ ಕೇಳಿಲ್ಲ. ಯಾವ್ದು ಕೇಳಿಲ್ಲ? ಹಳೇದು ಕೇಳ್ತೀರಾ? ಹಳೇದು ಕೇಳ್ತೀನಿ. ಯಾವುದು ಯಾವಾಗ್ಲೂ ಗುನುಗ್ತೀರಿ? ಹುಟ್ಟೋ ಮಕ್ಕಳೆಲ್ಲ ತೂಗೋ ತೊಟ್ಟಿಲಲ್ಲಿ ನನ್ನನ್ನಿಟ್ಟರಲ್ಲ, ತಿಪ್ಪೆ ತೊಟ್ಟಿಯಲ್ಲಿ ನಾನು ಯಾವ ದ್ರೋಹ ಮಾಡಿದೆ, ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ದೆಯಲ್ಲಿ ತಾಯಿ ಹಾಲು ಎಲ್ಲಿ, ತಾಯಿ ಲಾಲಿಯಲ್ಲಿ ನಾನು ಯಾವ ದ್ರೋಹ ಮಾಡಿದೆ, ಭೂಮಿಯ ತುಂಬ ಅನಾಥರೆಂಬ ಕೋಟ್ಯಾನು ಕೋಟಿ ಕೂಗು ಇದೆ, ಗ್ರಹಚಾರ ಬರೆಯೋ ಓ ಬ್ರಹ್ಮ ನಿನಗೆ ಎಂದೆಂದು ಅದರ ಶಾಪವಿದೆ, ಉತ್ತರ ಇಲ್ಲ ಪ್ರಶ್ನೆಯೇ ಎಲ್ಲ ಕೇಳೋ ದೇವನೇ, ಅನಾಥ ಮಗುವಾದೆ ನಾನು, ಅಪ್ಪನು ಅಮ್ಮನು ಇಲ್ಲ. ನಮ್ಮ ಅಮ್ಮ ಆಡೋವಾಗ ಮಲ್ಕೊಂಡು ಹೆಂಡತಿ ಅಂತೂ ಮೊದಲೇ ಇಲ್ಲ ಅಂದ್ಬಿಡ್ತಿದ್ದೆ. ನಮ್ಮಮ್ಮ ಚಪ್ಪಲಿ ತಗೊಂಡು ಹೊಳಿತೀನಿ ನಾವು. ನೋಡಿ, ನಿಮ್ಮ ಲೈಫ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಹೆಂಗೆ ವೆಂಕಟ್ ಅವ್ರ ಬದುಕು ಹೆಂಗಿರುತ್ತೆ, ಹುಚ್ಚ ವೆಂಕಟ್ ಅವ್ರು ಹೇಗಿದ್ದಾರೆ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ಇದೆ ಎಲ್ಲರಿಗೂ. ಅದೇ ಎಲ್ಲ ನಡೀತಾ ಇದೆ. ಇವಾಗ ಎಲ್ಲರಿಗೂ ಅವಕಾಶಗಳಿದೆ, ಎಲ್ಲರೂ ಕಲೆಯನ್ನು ತೋರಿಸ್ಕೊಬೋದು. ಮೊದಲು ತುಂಬ ಕಷ್ಟ ಇತ್ತು. ನಾನು ಬಂದಾಗ ಇಂಡಸ್ಟ್ರಿಯಲ್ಲಿ 5 ಪಿಕ್ಚರು 4 ಪಿಕ್ಚರ್ ರಿಲೀಸ್ ಆಗೋದು. ಒಂದು ವಿಷ್ಣುವರ್ಧನ್ ಅವ್ರದ್ದು, ಇನ್ನೊಂದು ರಾಜ್ಕುಮಾರ್ ಅವ್ರದ್ದು, ಇನ್ನೊಂದು ಅಂಬರೀಷ್ ಅವ್ರದ್ದು, ಈ ಥರ ರವಿಚಂದ್ರನ್ ಅವ್ರದ್ದು ರಿಲೀಸ್ ಆಗೋದು. ಅವಾಗ ಕಾಂಪಿಟೇಷನ್ ಜಾಸ್ತಿ. ಈಗಲೂ ತುಂಬ ರಿಲೀಸ್ ಆಗುತ್ತೆ, 5-8 ಸಿನಿಮಾ ರಿಲೀಸ್ ಆಗುತ್ತೆ ಒಂದು ವಾರಕ್ಕೆ. ಅವಾಗ ಹೊಸಬರು ಇರಲಿಲ್ಲ. ಇವಾಗ ಹೊಸಬರಿಗೆಲ್ಲ ಅವಕಾಶಗಳಿದೆಯಲ್ಲ, ಅವಕಾಶ. ಎಲ್ಲರೂ ಬರ್ತಿಲ್ಲ, ಇವಾಗ ಎಲ್ಲರೂ ಬರ್ತಾರೆ. ಇವಾಗ ಎಲ್ಲ ರೀಲ್ಸ್ ಆಯಿತು, ಶಾರ್ಟ್ಸ್ ಆಯಿತು, ಫಿಲಮ್ ಎಲ್ಲ ಮೊಬೈಲೇ ಬರ್ತಾ ಇದೆ. ಶಾರ್ಟ್ ಮೂವೀಸು, OTT ಪ್ಲಾಟ್ಫಾರ್ಮ್ ಎಲ್ಲ ನೋಡ್ತೀರಾ? ಮೊಬೈಲ್ ಸಿನಿಮಾ ನೋಡಲ್ಲ. ಸಿನಿಮಾ ನೋಡೋದೇ ಇಲ್ಲ. ಮೊಬೈಲಲ್ಲೂ ನೋಡಲ್ವಾ ನೀವು? ನೋಡಲ್ಲ. ಒಬ್ಬರೇ ಇರಕ್ಕೆ ಇಷ್ಟಪಡ್ತೀರಿ? ಒಬ್ಬನೇ ಇರಕ್ಕೆ ಇಷ್ಟಪಡ್ತೀನಿ. ಅವಾಗ ಯಾರ ಜೊತೆ ಮಾತಾಡ್ತೀರಿ? ನಾನು ಗೋಡೆ ಜೊತೆ ಮಾತಾಡ್ತಿದ್ದೆ. ಸ್ಕೂಲ್ ಡೇಸಲ್ಲಿ ಮನೆಗೆ ಬರ್ತಿದ್ದೆ. ಬೆಳಗ್ಗೆ ಬಂದ್ಬಿಟ್ಟು ರಾತ್ರಿ ಬಂದು 50 ಗ್ರಾಮ್ ಮಿಕ್ಸ್ಚರ್ ತೊಗೊತಿದ್ದೆ. 50 ಗ್ರಾಮ್ ಮಿಕ್ಸ್ಚರ್ ತೊಗೊಂಡು ಬಾಗಿಲಾಗ್ತಿದ್ದೆ, ಲೈಟ್ ಆಫ್ ಮಾಡ್ತಿದ್ದೆ. ಆಮೇಲೆ ಯೋಚನೆ ಮಾಡ್ತಿದ್ದೆ, ಬೆಳಗ್ಗೆ ಎಲ್ಲೆಲ್ಲಿ ಹೋಗಿದೆ, ಯಾರ್ಯಾರ ಜೊತೆ ಜಗಳ ಆಟ, ಯಾರ್ಯಾರು ಬೈದೆ, ಯಾರ್ಯಾರು ಸಾರಿ ಕೇಳಬೇಕು, ಯಾರ್ಯಾರು ನೋವು ಕೊಟ್ಟೆ ಅಂತ ಗೋಡೆ ಜೊತೆ ಯಾಕೆ ಮಾತಾಡ್ತಿದ್ದೆ ಅಂದರೆ, ನನಗೆ ನನ್ನ ಮಾತುಗಳನ್ನ ಬೋರಿಂಗ್ ಅಂತ ಗೋಡೆ ಅನ್ನುತ್ತಾ. ಬೇರೆಯವ್ರು ಕೇಳಿದ್ರೆ ಬ್ಲೇಡ್ ಆಗ್ತಾವನೆ ಬೋರಿಂಗು ಅಂತಾರೆ. ಹುಡುಗಿರು ಹೇಳ್ತಿರ್ಲಿಲ್ಲ, ತಂದೆ ಮೇಲೆ ಹುಡುಗಿರು ಹೇಳ್ತಿರ್ಲಿಲ್ಲ. ಹುಡುಗರಿಗೆ ಹೇಳಿದ್ರೆ ಯಾವ ಬೋರ್ ಮಾಡ್ಬೇಡಪ್ಪ, ನೀನು ಬ್ಲೇಡ್ ಹಾಕ್ಬೇಡಪ್ಪ, ತಲೆ ತಿನ್ಬೇಡಪ್ಪ ಅಂದ್ಬಿಡೋರು. ಅದಕ್ಕೆ ನಾನು ಗೋಡೆ ಜೊತೆ ಮಾತಾಡೋಕ್ಕೆ ಶುರು ಮಾಡ್ಬಿಟ್ಟೆ.
ಗೋಡೆ ಮಾತಾಡಲ್ವಲ್ಲ ವಾಪಸ್ಸು. ಅದಕ್ಕೆ ನಾನು ಮಾತಾಡಿದ್ದು. ನನ್ನ ಮನಸ್ಸಲ್ಲಿ ಇರೋದನ್ನ ಹಂಚ್ಕೊಳಕ್ಕೆ ಒಬ್ರು ಬೇಕಲ್ವಾ. ಅವ್ರು ಕೌಂಟ್ರ್ ಡೈಲಾಗ್ ಕೊಟ್ಟರೆ ಅವ್ರೇನು ನಂಗೆ ನೋವು ಕೊಟ್ಬಿಟ್ರೆ ನಾನು ಆಮೇಲೆ ನಮ್ಮ ಮನ್ಸಿಗೆ ಹಾಕೊಂಡು ತಿರ್ಗಿ ಅವ್ರ ಹತ್ರನೂ ಮಾತಾಡೋಲ್ಲ. ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ಬೇಕು, ಇನ್ನೊಬ್ಬರ ಹತ್ರ ಮಾತಾಡೋಕ್ಕೆ. ಹಂಗೆ ಹುಡ್ಕೊಂಡು ಹೋಗಿ ಒಬ್ಬೊಬ್ರು ನೋವು ಕೊಡ್ಕೊಂಬಂದ್ರೆ ಜೀವನ ಇದೇ ಆಗೋಗ್ಬಿಡ್ತಾರ. ಸೊ ಫ್ರೆಂಡ್ಸ್ ಬೇಡ. ಫ್ರೆಂಡ್ಸ್ ಬೇಡ. ಎಲ್ಲೂ ಬೆಂಗಳೂರಲ್ಲಿ ಯಾರು ಫ್ರೆಂಡ್ಸ್ ಇಲ್ವಾ? ಎಲ್ಲ ಫ್ರೆಂಡ್ಸ್ ಮೊದಲು ಇದ್ದರು. ನನ್ನ ಫೇವ್ರೇಟ್ ಜೊತೆಗೆಲ್ಲ ಹೋಗೋದು, ತಿಂಡಿ ಕಡ್ಡಿ ತಿನ್ನೋದು, ಅಂತ ಊಟ ಮಾಡೋದು, ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಇಷ್ಟಪಡೋದು ಆ ಥರದ್ದು ಏನಿಲ್ವಾ? ಇಲ್ಲ, ನನಗೆ ಹೇಮಂತ್ ಅವರಂತ ಪ್ರೊಡ್ಯೂಸರು. ಸ್ವತಂತ್ರ ಪಾಳ್ಯ. ನಾನು ಮಂಗಳೂರು ಹೋಗ್ತಿರ್ತೀನಿ ಅವಾಗವಾಗ ಅವ್ರ ಜೊತೆ. ಎಲ್ಲೆಲ್ಲಿ ಹೋಗ್ತೀರಿ? ಮಂಗಳೂರು ಆಮೇಲೆ ಅಲ್ಲೇ ಮಂಗಳೂರೇ. ಹಾಂ, ಬೇರೆ ಇನ್ನೆಲ್ಲೂ ಹೋಗಲ್ವಾ ಕರ್ನಾಟಕದಲ್ಲಿ? ಹಂಗೆ ಮಂಡ್ಯಗೆ. ಯಾವ್ದಾದ್ರು ಇಷ್ಟವಾಗಿರೋ ಪ್ಲೇಸ್ ಯಾವುದೂ ಇಲ್ವಾ? ಮಂಡ್ಯ ನಿಮ್ಗೆ ಇಷ್ಟವಾಗಿರೋ ಪ್ಲೇಸ್? ನನ್ನ ಒಂದ್ಸರಿ ಮಳವಳ್ಳಿಯಲ್ಲಿ ಅನ್ಸುತ್ತೆ, ಕೆ ಎಮ್ ದೊಡ್ಡಿ ಗೊತ್ತು. ದೊಡ್ಡಿಯಲ್ಲಿ ನನ್ನ ಸೇರಿಸ್ಬೇಕು ಅಂತ ನಮ್ಮ ಅಪ್ಪ ಕರ್ಕೊಂಡು ಹೋದ್ರು ಹಾಸ್ಟ್ಲಿಗೆ. ನನ್ನ ಫ್ರೆಂಡ್ ಗಿರೀಶ್ ಅಂತಿದ್ದ, ಅವನು ಸೇರ್ಕೊಂಡಿದ್ದ, ಕಾವೇರಿ ಸ್ಕೂಲಲ್ಲಿ ಇದ್ದವನು. ಕರ್ಕೊಂಡು ಹೋಗಿದ್ರು. ನಮ್ಮ ಅಪ್ಪಗೆ ಏನು ಅನ್ಸ್ಬಿಡ್ತೋ ಏನೋ, ಬೇಡ ಬಂದ್ಬಿಡೋ, ಇಲ್ಲಿ ಇರ್ಬೇಡ. ನಾನು ಮೊದಲು ಹಾಸ್ಟೆಲಲ್ಲಿ ಇರಬೇಕು ಅಂತ ಆಸೆ ಪಟ್ಟೆ. ಹಂಗೆ ಚಿಕ್ಕಮಂಗ್ಳೂರು ನನಗೆ ಫ್ರೀ ಸೀಟ್. ನಾನು ಫಸ್ಟ್ ಕ್ಲಾಸ್ ತೆಗೆದೆ 10th ಸ್ಟ್ಯಾಂಡರ್ಡಲ್ಲಿ, 72%. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು. 10ನೇ ಕ್ಲಾಸಲ್ಲಿ 72%. 72%. ಫಸ್ಟ್ ರ್ಯಾಂಕ್, ಫಸ್ಟ್ ಪಿ ಯು ಸಿಯಲ್ಲಿ ಫಸ್ಟ್ ರ್ಯಾಂಕು, ಸೆಕೆಂಡ್ ಪಿ ಯು ಸಿಯಲ್ಲಿ ಫಸ್ಟ್ ರ್ಯಾಂಕು. ಹೌದು, ಬೋರ್ಡ್ ಎಕ್ಸಾಮ್ ಬಿಟ್ಟು, PU ಬೋರ್ಡ್ ಎಕ್ಸಾಮಲ್ಲಿ ಬೋರ್ಡ್ ಎಕ್ಸಾಮ್ ಬಿಟ್ಟು ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್. ನಿಮ್ಮ ಕಾಲೇಜಲ್ಲಿ ಫಸ್ಟ್ ರ್ಯಾಂಕು. ಆಮೇಲೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್. ಆಮೇಲೆ AutoCAD 2000 ಮಾಡಿದೆ. ಆಮೇಲೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಓಕೆ. BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಆಮೇಲೆ ಮೈಸೂರು ಯೂನಿವರ್ಸಿಟಿ. ಆಮೇಲೆ ಅಷ್ಟೇ. ಇವಾಗ ಹೆಸರಿದೆಯಾ? ಹೆಸರಿದೆ, ಪ್ರೀತಿ ಇದೆ, ಕಣ್ಣೀರಿದೆ. ಹೆಸರು ಎಲ್ಲರಿಗೂ ಇರುತ್ತೆ, ಪ್ರೀತಿ ಕಣ್ಣೀರು ನೀವು ಎಲ್ಲರಿಗೂ ಅಳ್ತೀರಾ. ನಿಮ್ಗೆ ಯಾಕೆ ಅಳ್ತಾರೆ ಜನ? ನನ್ಗೆ ಅಳ್ತಾರೆ ಅಂದರೆ ನನ್ನ ಇಷ್ಟಪಟ್ಬಿಟ್ಟವ್ರೆ. ದೇ ಲವ್ಡ್ ಮೀ. ನನ್ನ ಪ್ರೀತಿಸ್ಬಿಟ್ಟವ್ರೆ. ಅವ್ರು ನಾನು ಏನು ಮಾಡಿದ್ರು ನನಗೆ ಕ್ಷಮೆ ಕೊಟ್ಟವ್ರೆ. ಅದು ನಾನು ಹೋಗಿದ್ದೆಲ್ಲ ತಪ್ಪು ದಾರಿ ಅಲ್ಲ ಕಣ್ರೋ, ಒಳ್ಳೆ ದಾರಿನೇ ಹೋಗಿದ್ದು, ಒಳ್ಳೆ ರೀತಿ ವಿಷಯನೇ ಮಾತಾಡಿರೋದು. ಅದೆಲ್ಲ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಹೋಗಿದ್ದ ರೀತಿ ತಪ್ಪು, ನಿಮ್ಗೆ ಹೇಳಿದ ರೀತಿ ತಪ್ಪು, ಅದು ಒಂದು ತಪ್ಪು. ಏನಾಗಬೇಕು ಮುಂದೆ? ಏನು ಮಾಡ್ಬೇಕೀಗ? ಈಗ ಅದೇ ನೋಡೋಣ, ಅವಕಾಶಗಳು ಇವಾಗ ಎಷ್ಟೋ ಜನ ಬರ್ತಾ ಇದೆ. ಇನ್ನೇನಾದ್ರು ಆಸೆ ಇದೆಯಾ? ಇನ್ನೇನಿಲ್ಲ, ಇನ್ನು ಜನರಿಗೆ ಹೆಲ್ಪ್ ಮಾಡ್ಕೊಂಡು ಹೋಗ್ಬೇಕು. ಬಂದಿದ್ದ ದುಡ್ಡೆಲ್ಲ ಹಂಚ್ಕೊಂಡು ಹೋಗ್ತೀನಿ. ನಿಮಗೇಂತೀನಿ ಏನು ಆಸ್ತಿನೂ ಇಲ್ವಾ? ನನಗೆ ಆಸೆ ಇಲ್ಲ. ಅದೆಲ್ಲ ಇಟ್ಕೊಂಡು ಏನು ಮಾಡೋದು? ನಂಗೆ ಆಸೆ ಇಲ್ಲ. ಅವ್ರು ಏನೇ ಆದರೂ ಸ್ವಾಭಿಮಾನ ಬಿಟ್ಕೊಡ್ತಿಲ್ಲ. ಅಂದರೆ ನಂಗೆ ದುಡ್ಡು ಬೇಕು, ನೀವು ದುಡ್ಡು ಕೊಡಿ ಅಂತ ಹೇಳ್ತಿಲ್ಲ. ದುಡ್ಡು ಬೇಡಪ್ಪ, ನೀವು ಕೊಡ್ತಿರೋ ಪ್ರೀತಿ ಕಣ್ಣಿಂದ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಬೆಳೆ ನಾಷ್ಟ ಅದೇ, ಮಧ್ಯಾಹ್ನ ಊಟ ಅದೇ, ರಾತ್ರಿ ಊಟ ಕಣ್ಣಿದೆ. ಡ್ರಿಂಕ್ಸು ಬಿಟ್ಟಿದ್ದೀನಿ ಕಣೋ. ನಾನೀಗ ನೆಕ್ಸ್ಟ್ ಅದೇ ಪ್ರಶ್ನೆ ಕೇಳೋದು, ಈಗಲೂ ಇದೆಯಾ? ಇಲ್ಲ, ಈಗಲೂ ಇದೆಯಾ ಇಲ್ಲ ಅಂತ ಕೇಳ್ತಾ ಇರೋದು ಈಗ. ಬಿಕಾಸ್ 12 ವರ್ಷದಿಂದ ನಿಮ್ಗೆ ಹೆಂಗಿತ್ತು ನಂಗೆ ಗೊತ್ತು. ಅವಾಗಿತ್ತು ಡ್ರಿಂಕ್ಸ್. ಅದಕ್ಕೆ ಈಗಲೂ ಇದೆಯಾ? ಇಲ್ಲ, ಇವಾಗಿಲ್ಲ. ಧೂಮಪಾನ, ಮದ್ಯಪಾನ ಇಲ್ಲ. ನೋ. ಯಾರು ಅಷ್ಟೇ ಡ್ರಿಂಕ್ಸ್ ಮಾಡಬೇಡಿ. ಡ್ರಿಂಕ್ಸ್ ಮಾಡಿ ಸಿಗರೇಟ್ ಸೇರಬೇಡಿ, ಆರೋಗ್ಯ ಕೆಡುತ್ತೆ. ನಿಮ್ಮ ಅಪ್ಪ ಅಮ್ಮ ಆರೋಗ್ಯನೂ ಕೆಡುತ್ತೆ. ಆ ವಾಸನೆ ಬರುತ್ತೆ, ಆ ವಾಸನೆ ತೊಗೊಂಡೋಗಿ ಅವರಿಗೆ ಕೊಡ್ತೀರಾ? ಕೈಗೆ ಬಳೆ ಗಿಳೆ ದಾರ ಎಲ್ಲ ಕಟ್ಕೊಂಡಿದ್ದೀವಿ. ಇದು ನೋಮ್ದಾರ ದೀಪಾವಳಿಗೆ ಹಾಕೋದು. ಹೌದಾ? ಅದು ಬಳೆಗಳೆಲ್ಲ ಇದು ಅಷ್ಟಲಕ್ಷ್ಮಿ ದೇವಸ್ಥಾನ, ಚೆನ್ನೈದು. ಮೊದಲಿಂದ ಇದು ಲಕ್ಷ್ಮಿ ಬರಲಿ ಅಂತ ಅಷ್ಟಲಕ್ಷ್ಮಿ ದೇವಸ್ಥಾನಗಳಿಗೆ ಹೋಗ್ತೀರಿ? ದೇವಸ್ಥಾನ ಅಂದರೆ ಅಲ್ಲೇ ನನ್ನ ಫೇವ್ರೇಟ್, ಅಲ್ಲಿ ಅಷ್ಟಲಕ್ಷ್ಮಿ. ಎಲ್ಲಿದೆ? ತಮಿಳ್ನಾಡಲ್ಲಿ ಇದೆಯಾ? ಚೆನ್ನೈ. ಹೋಗ್ತೀರಾ? ವರ್ಷಕ್ಕೊಂದ್ಸರಿ ಹೋಗ್ತೀರಾ? ಯಾಕೆ ಹರೀಶ್ ನಾಗರಾಜು ನಮ್ಮ ಪಾಡ್ಕಾಸ್ಟಲ್ಲಿ ಹುಚ್ಚ ವೆಂಕಟ್ ಅವ್ರು ಬಂದರು ಅಂದರೆ, ಅವ್ರು ಹೇಗೆಗೋ ಇದ್ದದ್ದನ್ನು ನೋಡ್ಬಿಡ್ತೀವಿ ನಾವು. ಆದರೆ ಮನುಷ್ಯನಿಗೆ ಬದಲಾಗ್ತೀನಿ ನಾನು ಅಂದ್ಕೊಂಡಾಗ ಅವಕಾಶ ಕೊಡಬೇಕು. ಈಗ ಅವರು ಆ ಎಲ್ಲ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ನಾನು ಬದಲಾಗಬೇಕು, ಬದಲಾಗ್ತಿದ್ದೀನಿ
ಅಂತ ಒಂದು ಹೇಳುವುದರ ಮೂಲಕ ನಡವಳಿಕೆಯನ್ನು ತೋರಿಸ್ತಿದ್ರು. ಪ್ಲಸ್ ಒಂದಷ್ಟು ಇರುವುದರಲ್ಲೇ ಸಹಾಯ ಮಾಡುವಂಥ ಮನಸ್ಥಿತಿಗೆ ಅವರ ಇತ್ತೀಚಿನ ಶಶಿಕಲಾ ಮೇಡಮ್ ಅವರು ಅವರ ವೃದ್ಧಾಶ್ರಮಕ್ಕೆ ಹೋಗಿ ಹುಚ್ಚ ವೆಂಕಟ್ ಅವ್ರು ನಮಗೆ ಹೆಲ್ಪ್ ಮಾಡಿದ್ರು ಅಂತ ಒಂದು ವಿಡಿಯೋ ಹಾಕಿದಾಗ ನನಗೆ ಅನ್ನಿಸ್ತು, ಇಲ್ಲ ಏನಿದೆ, ಹೇಗೆ ಹುಚ್ಚ ವೆಂಕಟ್ ಬದುಕ್ತಿದ್ದಾರೆ ಜನಕ್ಕೆ ತೋರಿಸ್ಬೇಕು ಅಂತ ಅಷ್ಟೇ. ಕೆಲಸ ಕೊಡಿ, ಕೆಲಸ ಮಾಡ್ತೀನಿ, ನಾನು ಅವೈಲೇಬಲ್ ಇದ್ದೀನಿ, ಆ ಮೂಲಕ ದುಡ್ಡು ಕೊಡಿ, ನಾನು ಬದುಕ್ತೀನಿ. ಇದು ಅವರು ನೀಟಾಗಿ ಜಗತ್ತಿಗೆ ಕಮ್ಯುನಿಕೇಟ್ ಮಾಡ್ತಿರೋದು. ದುಡ್ಡು ಬೇಡ ಅಂತಲ್ಲ, ಕಷ್ಟ ಇದೆ, ನಾನು ಒದ್ದಾಡ್ತಿದ್ದೀನಿ, ಮನೆಗೆ ಕೊಡಬೇಕು ನಿಜ, ಆದರೆ ಅದು ಸುಮ್ಮನೆ ಕೊಡಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದಾರೆ. ಎಲ್ಲರೂ ಕೇಳ್ಕೊತಾ ಇದ್ದಾರೆ ಹಂಗೆ. ಕೆಲಸ ಕೊಟ್ಟರೆ ಕೆಲಸ ಮಾಡಿಬಿಟ್ಟು ಆ ದುಡ್ಡು ತಗೊಳಕ್ಕೆ ಮತ್ತು ಅದರಿಂದ ಜೀವನ ಮಾಡೋಕ್ಕೆ ನಂಗೆ ಅನುಕೂಲ ಆಗುತ್ತೆ ಅನ್ನೋದು. ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರಮ್ ಯುವರ್ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ತಂದೆ ತಾಯಿನ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ, ಡ್ರಿಂಕ್ಸ್ ಬಿಡಿ, ಸ್ಮೋಕಿಂಗ್ ಬಿಡಿ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಪ್ರೀತಿ ಕಣ್ಣೀರು ನಾನು ಯಾವತ್ತೂ ಚಿರಋಣಿ. ಫಸ್ಟ್ ಟೈಮ್ ಒಂದು ಇಂಟರ್ವ್ಯೂನಲ್ಲಿ ಅವ್ರ ಡೈಲಾಗ್ ಹೊಡಿದೇ ಮುಗಿಸ್ತಾ ಇರೋದು. ನನ್ನ ಮಗನ್ ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಹಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಐಟಮ್ ತಂದು ಬೇಡ ಅವೇ. ಫೈರ್ ಕಡಿಮೆ ಆಗ್ಬಿಟ್ಟಿದೆ ಈಗ. ಫೈರ್ ಇಲ್ಲ ಈಗ. ಫೈರ್ ತಿಳುವಳಿಕೆ ಟಿಯರ್ ಇದೆ, ಫೈರ್ ಇಲ್ಲ, ಟಿಯರ್ ಇದೆ.